ಇದಕ್ಕೆ ಇಮಿಡಿಯೇಟ್ ಕಾಸ್ ಆಫ್ ಆ್ಯಕ್ಷನ್ನು 2024ರಲ್ಲಿ ಕೂಡ ಇವರು ಪ್ರಕರಣಗಳಲ್ಲಿ ಭಾಗಿಯಾಗಿರುವಂಥದ್ದು. ಮತ್ತು ಈ ಹಿಂದೆ ಮುಂಜಾಗ್ರತಾ ಕ್ರಮ ಅಡಿಯಲ್ಲಿ 107 ಮತ್ತು 110 ರೀತಿಯ ಪ್ರಕರಣಗಳಲ್ಲಿ ನಾವು ಜಾರಿ ಮಾಡಿದ್ದಾಗ್ಯೂ ಕೂಡ ಮತ್ತೆ ಅಪರಾಧಗಳನ್ನು ಮಾಡಿರುವಂಥದ್ದು, ಅಥವಾ ಅವರೇನು ಗುಡ್ ಬಿಹೇವಿಯರ್ದು ಬೈಂಡಿಂಗ್ ಓವರ್ ಆಗಿರುತ್ತೆ ಅದನ್ನು ಬ್ರೀಚ್ ಮಾಡಿರುವಂಥ ಪ್ರಕರಣಗಳು ಕೂಡ ಇದ್ದಾವೆ. ಇದರಲ್ಲಿ ನಾವು ಠಾಣಾವಾರು ಹೇಳೋದಾದರೆ ಅದರದ್ದು ಒಂದು ವಿವರವನ್ನು ಕೊಟ್ಟಿದ್ದೇನೆ. ಅತಿ ಹೆಚ್ಚು ಪ್ರಕರಣಗಳನ್ನು ಕಸ್ಬಾಪೇಟೆಯಲ್ಲಿ 9 ಪ್ರಕರಣಗಳು, ಶಹರ ಧಾರವಾಡ ಮತ್ತು ವಿದ್ಯಾಗಿರಿ ಪೊಲೀಸ್ ಠಾಣೆಯಲ್ಲಿ 7 ಪ್ರಕರಣಗಳು, ಕೇಶವಪುರದಲ್ಲಿ 5 ಪ್ರಕರಣಗಳು, APMC ನವನಗರದಲ್ಲಿ 4 ಸೇರಿದಂತೆ ಒಟ್ಟು 45 ಪ್ರಕರಣಗಳಲ್ಲಿ 45 ವ್ಯಕ್ತಿಗಳ ಮೇಲೆ ನಾವು ಈ ಗಡೀಪಾರು ಆದೇಶವನ್ನು ಮಾಡಲಾಗಿದೆ. ಇದರ ಜೊತೆಗೆ ನಾವು ಇನ್ನೂ ಹಲವಾರು ಮಂದಿಯನ್ನು ಗಡೀಪಾರು ಮಾಡಲಿಕ್ಕೆ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಅವರು ಈಗಾಗಲೇ ಜುಡಿಷಿಯಲ್ ಕಸ್ಟಡಿಯಲ್ಲಿರುವಂಥದ್ದು, ಅಂದರೆ ನ್ಯಾಯಾಂಗ ಬಂಧನದಲ್ಲಿ ಜೈಲುಗಳಿರೋದು ಕಂಡು ಬಂದಿದೆ. ಅವರು ಹೊರಗಡೆ ಬಂದಂಥ ಸಂದರ್ಭದಲ್ಲಿ ಒಂದು ಸಣ್ಣ ಲೋಪ, ಅದು ಫಿರ್ಯಾದಿದಾರಿಗೆ ಬೆದರಿಸುವಂಥದ್ದು ಇರ್ಬೋದು, ವಿಟ್ನೆಸಸ್ಸಿಗೆ ಬೆದರಿಸುವಂಥದ್ದು ಇರ್ಬೋದು, ಅಥವಾ ಅವರ ಬೇಲ್ ಕಂಡೀಷನ್ಸ್ ವೈಲೇಟ್ ಮಾಡುವಂಥದ್ದು ಇರ್ಬೋದು, ಮತ್ತೆ ಮುಂದುವರೆದು ಅದೇ ರೀತಿ ಪ್ರಕರಣಗಳನ್ನು ಮಾಡುವಂಥದ್ದು ಇರ್ಬೋದು. ಯಾವುದೇ ಒಂದು ಲೋಪದೋಷ ಕಂಡರೂ ಕೂಡ ಅವ್ರಗಳ ವಿರುದ್ಧ ಕೂಡ ಮತ್ತೆ ಈ ಗಡೀಪಾರು ಆದೇಶವನ್ನು ಮಾಡಲಾಗುತ್ತೆ. ಒಂದು. ಎರಡನೇದು, ಕೆಲವು ವ್ಯಕ್ತಿಗಳು ನಾಪತ್ತೆ ಆಗಿದ್ದಾರೆ. ಈ ಗಡೀಪಾರು ಆದೇಶ ನಾವು ರೆಡಿ ಮಾಡಿಕೊಂಡು ನಾವು ಮಾಡಿದ ತಕ್ಷಣ ಅವ್ರ ಮೇಲೆ ಎಕ್ಸಿಕ್ಯೂಟ್ ಆಗಲ್ಲ. ಅವ್ರನ್ನ ನಮ್ಮ ವಶಕ್ಕೆ ತಗೋಬೇಕು, ಅವ್ರ ಕಡೆಯಿಂದ ವಿವರಣೆ ತಗೋಬೇಕು, ಮತ್ತು ಅವ್ರನ್ನ ಮತ್ತೆ ಫರ್ದರ್ ಆದೇಶ ಮಾಡಿ ಅವ್ರನ್ನ ಕಳಿಸ್ಬೇಕಾಗುತ್ತೆ. ಸಾಕಷ್ಟು ನಮ್ಮ ಗಡೀಪಾರು ಮಾಡಬೇಕಾದಂಥ ವ್ಯಕ್ತಿಗಳ ಪಟ್ಟಿಯಲ್ಲಿರುವಂಥವರು ಸದ್ಯಕ್ಕೆ ಸ್ಥಳೀಯವಾಗಿ ಪತ್ತೆ ಆಗಿಲ್ಲ. ಅಂದರೆ ಎಲ್ಲಾದರೂ ಹೊರ ರಾಜ್ಯ ಅಥವಾ ಹೊರ ಜಿಲ್ಲೆಗಳಲ್ಲಿ ಅಥವಾ ಸ್ಥಾನಿಕವಾಗಿದ್ರೂ ಪೊಲೀಸರ ಕೈಗೆ ಸಿಗದಂಗೆ ತಲೆಮರೆಸ್ಕೊಂಡು ಓಡಾಡ್ತಿರುವಂಥ ಕೆಲವು ವ್ಯಕ್ತಿಗಳಿರೋದ್ರಿಂದ ಅವ್ರು ಯಾರ್ಯಾರಿದ್ದಾರೆ ಅನ್ನುವಂಥದ್ದು ಠಾಣಾವಾರು ನಾವು ಪರಿಶೀಲನೆ ಮಾಡಿ, ಪರಾಮರ್ಶೆ ಮಾಡಿ, ಪಟ್ಟಿ ಮಾಡಿ, ಇನ್ನೂ ಭಾಳಷ್ಟು ಜನರ ಒಂದು ಪಟ್ಟಿ ಸಿದ್ಧ ಇದೆ. ಯಾರು ನಾಪತ್ತೆಯಾಗಿರುವಂಥವ್ರು ನಮ್ಮ ಗಡೀಪಾರು ಪ್ರಕ್ರಿಯೆಗೆ ಎಲಿಜಿಬಲ್ ಇದ್ದಾರೆ ಅನ್ನುವಂಥ ವ್ಯಕ್ತಿಗಳಿದ್ದಾರೆ, ಅಂಥವ್ರನ್ನ ವಶಕ್ಕೆ ತೊಗೊಂಡು ಆದೇಶ ಮಾಡುವಂಥದ್ದು, ಮತ್ತು ಹೆಚ್ಚುವರಿಯಾಗಿ ಇನ್ನೂ ಯಾರು ಇದಕ್ಕೆ ಒಳಪಡ್ಬೋದು ಅನ್ನುವಂಥದ್ದು ಕೂಡ ನಾವು ಇನ್ನು ಹೆಚ್ಚಿನ ಪರಾಮರ್ಶೆ ಅಗತ್ಯತೆ ಇದೆ ಅನ್ನುವಂಥದ್ದು ಕಂಡು ಬಂದಿದೆ. ಅದ್ರ ಜೊತೆಗೆ ಗಡೀಪಾರಿಗಿಂತ ನೆಕ್ಸ್ಟ್ ಲೆವೆಲ್ ಆಫ್ ಮುಂಜಾಗ್ರತಾ ಕ್ರಮ ಇರುವಂಥದ್ದು, ಇದಕ್ಕಿಂತ ಹೆಚ್ಚು ತೀವ್ರತೆಯ ಅಪರಾಧ ಹಿನ್ನೆಲೆ ಇರುವಂಥವ್ರಿಗೆ ಗೂಂಡಾ ಆ್ಯಕ್ಟ್. ಆ ಗೂಂಡಾ ಆ್ಯಕ್ಟ್ ಪ್ರಕ್ರಿಯೆಯಲ್ಲಿ ಕೂಡ ಯಾರ್ಯಾರು ಎಲಿಜಿಬಲ್ ಆಗ್ತಾರೆ ಅನ್ನುವಂಥದ್ದು ನಮ್ಮ ಠಾಣೆಗಳಲ್ಲಿ ಕೆಲವರನ್ನು, ಅಂದರೆ ಇಷ್ಟು ದೊಡ್ಡ ನಂಬರ್ಸಲ್ಲಿ ಇರಲ್ಲ, ಇದಕ್ಕಿಂತ ಸ್ವಲ್ಪ ಕಡಿಮೆ ನಂಬರ್ಸಲ್ಲಿರುತ್ತೆ, ಅವುಗಳ ಪಟ್ಟಿಯನ್ನು ಮಾಡಲಾಗಿದೆ. ಅವುಗಳ ವಿರುದ್ಧ ಗೂಂಡಾ ಆ್ಯಕ್ಟ್ ಕಾಯ್ದೆಯನ್ನು ಕೂಡ ಆದಷ್ಟು ಬೇಗ ಜಾರಿ ಮಾಡಲಾಗಿದೆ. ನೀವು ನೋಡ್ತಿದ್ದೀರಾ, ಇದು ನ್ಯೂಸ್ 88 ಕನ್ನಡ, ಸುದ್ದಿಯ ಜೊತೆ ಸದಾ ನಿಮ್ಮೊಂದಿಗೆ.